ಇಂದು ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ. ಕೊನೆಗೂ ಕೂಡ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಘೋಷಣೆ ಮಾಡಿದೆ ಬಿಜೆಪಿ. ಕೊನೆ ದಿನ ಆಗಿರೋದ್ರಿಂದ ಫೈನಲ್ ಆಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಲಿಂಗರಾಜ್ ಪಾಟೀಲ್ ರಘು ಕೌಟಿಲ್ಯಗೆ ವಿಧಾನ ಪರಿಷತ್ನ ಟಿಕೆಟ್ ಸಿಕ್ಕಿದೆ. ರಘು ಕೌಟಿಲ್ಯ, ಪ್ರಮೋದ್ ಮಧ್ವರಾಜ್, ನಳಿನ್ ಕುಮಾರ್ ಕಟೀಲ್, ಲಿಂಗರಾಜು, ಮಂಜುಳಾ, ಶರಣು ತಳ್ಳಿಕೇರಿ ಹೆಸರು ಶಿಫಾರಸು. ಆದರೆ ಕೊನೆಗೆ ಲಿಂಗರಾಜ್ ಪಾಟೀಲ್ ರಘು ಕೌಟಿಲ್ಯಗೆ ಟಿಕೆಟ್ ಅನ್ನು ಫೈನಲ್ ಮಾಡಿರೋದೀಗ. ಇಂದು ಪರಿಷತ್ತು ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಲಿಂಗರಾಜ್ ಪಾಟೀಲ್ ಹಾಗೆ ರಘು ಕೌಟಿಲ್ಯಗೆ ಹಲವು ಜನ ಆಕಾಂಕ್ಷಿಗಳಿದ್ರು. ಅವರೆಲ್ಲರನ್ನ ಹೊರತುಪಡಿಸಿ ಲಿಂಗರಾಜು, ಇದರ ಜೊತೆಗೆ ಪ್ರಮೋದ್ ಮಧ್ವರಾಜ್, ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರಿಗೂ ಕೂಡ ಆಯ್ಕೆ ಮಾಡಿ ಟಿಕೆಟನ್ನು ಕೊಟ್ಟಿದೆ. ಇವತ್ತು ಕೊನೆ ದಿನ, ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ. ಮೊನ್ನೆಯೇ ಕೂಡ ಕಾಂಗ್ರೆಸ್ನವರು ನಾಮಪತ್ರವನ್ನು ಸಲ್ಲಿಸಿದ್ರು. ಮತ್ತು ಬಿ ಜೆ ಪಿಯಿಂದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೈಪೋಟಿ ಕೂಡ ಜೋರಾಗಿತ್ತು. ಯಾರನ್ನು ಆಯ್ಕೆ ಮಾಡ್ತಾರೆ, ಯಾರಿಗೆ ಅವಕಾಶ ಸಿಗಬಹುದು ಹಾಗಾದರೆ ಈ ಬಾರಿ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಹಾಗಾಗಿ ಫೈನಲ್ ಆಗಿ ಬಿ ಜೆ ಪಿ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ.